ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಅಕ್ಕ ಮತ್ತು ನಮ್ಮ ಮಾಮನ ಮನೆ ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಬಿಜಾಪುರದಲ್ಲಿದೆ ಅವ್ರ ಮನೆ. ಸೊ ನಮ್ಮ ಅಕ್ಕಗೆ ಹುಷಾರಿಲ್ಲ, ಮಾತಾಡ್ಸೋಕ್ಕೆ ಅಂತ ಹೋಗಿದ್ವಿ. ಅಂದರೆ ಅವ್ರು ನೋಡ್ಕೊಂಬರೋಣ ಅಂತ ಹೋಗಿದ್ವಿ, ನಾನು ನಮ್ಮ ಮನೆಯವರು ಮತ್ತು ನನ್ನ ಮಗಳು. ನೋಡಿ, ಇದು ಎಂಟ್ರೆನ್ಸಲ್ಲಿ ದಾಸವಾಳ ಗಿಡ ಇದೆ, ಶೋ ಗಿಡ. ಸೊ ನಾನು ಸೈಡ್ ಗೇಟಿಂದ ಹೋಗ್ತಾ ಇದ್ದೀನಿ, ಫ್ರಂಟ್ ಗೇಟಿಂದ ಏನು ಹೋಗ್ತಿಲ್ಲ, ಫ್ರಂಟ್ ಗೇಟ್ ಲಾಕ್ ಆಗಿತ್ತು. ಸೊ ಹಂಗಾಗಿ ಸೈಡ್ ಗೇಟಿಂದ ತೋರಿಸ್ತಾ ಇದ್ದೀನಿ ಮನೆ. ಸೊ ಇದು ಕಾರ್ ಪಾರ್ಕಿಂಗ್ ಏರಿಯಾ. ಸೊ ಕಾರ್ನೆಲ್ಲ ಪಾರ್ಕ್ ಮಾಡ್ತಾ ಇಲ್ಲ, ಅವರು ಸೈಡಲ್ಲಿ ಒಂದು ಶೆಡ್ ಹಾಕೊಂಡಿದ್ದಾರೆ, ಸೈಕಲ್ ನಿಲ್ಲಿಸಿದ್ದಾರೆ. ಸೊ ಇವೆಲ್ಲ ಗಿಡಗಳು, ಅವಾಗೆಲ್ಲ ತುಂಬ ಗಿಡ ಇತ್ತು, ಇವಾಗ ಗಿಡ ಕಡಿಮೆ ಆಗಿದೆ. ನಮ್ಮ ಅಕ್ಕ ಹುಷಾರಿಲ್ವಲ್ಲ, ಸೊ ಅವ್ರು ಗಮನ ಕೊಟ್ಟಿಲ್ಲ. ಸೊ ಈ ಕಡೆ ಸೈಡಿಂದ ಫಸ್ಟ್ ಫ್ಲೋರ್ ಹೋಗೋಕ್ಕೆ ಇದು. ಈಗ ಇದು ಫ್ರಂಟ್ ಡೋರ್, ಅಂದರೆ ಮೇನ್ ಡೋರು. ಸೊ ಮೇನ್ ಡೋರಲ್ಲಿ ದೃಷ್ಟಿ ಗಣಪತಿ ಇದೆ. ದೃಷ್ಟಿ ಗಣಪತಿನ ತೋರಿಸ್ತೀನಿ ನೋಡಿ, ಇದು ದೃಷ್ಟಿ ಗಣಪತಿ. ಆಮೇಲೆ ಇದು ಒಳಗಡೆ ಎಂಟ್ರೆನ್ಸು, ಹಾಲ್ ತುಂಬ ದೊಡ್ಡದಾಗಿದೆ. ಹಾಲು ಅಂದರೆ ಲಿವಿಂಗ್ ಏರಿಯಾ ಅಂತಿರಲ್ವ, ಅದೇ ಹಾಲು. ಇದು ಸೋಫಾ ಏರಿಯಾ. ಸೊ ಇವರು ನಮ್ಮ ಮನೆಯವರು ಮತ್ತು ನಮ್ಮ ಅಕ್ಕನ ಮಗ ಟಿ ವಿ ನೋಡ್ತಾ ಇದ್ದಾರೆ ಬೆಳಗ್ಗೆನೆ. ಸೊ ನಾನು ವಿಡಿಯೋನು ಬೆಳಗ್ಗೆನೆ ಮಾಡ್ತಾಯಿದ್ದೆ, ಟಿ ವಿ ನೋಡ್ತಾ ಇದ್ದಾರೆ. ಸೋಫಾನು ತುಂಬ ದೊಡ್ಡದಾಗಿದೆ. ಆಮೇಲೆ ಟೀಪೈ ಇದೆಲ್ಲ ಇಟ್ಟರು ಇನ್ನೆಷ್ಟು ದೊಡ್ಡದಾಗಿ ಸ್ಪೇಸ್ ಆಗಿದೆ. ಎಷ್ಟು ಜನ ಬಂದ್ರೂ ಜಾಗ ಇಡಿಸುತ್ತೆ, ಅಂದರೆ ದೊಡ್ಡದಾಗಿದೆ ಹಾಲು. ಇದು POP, ಹಾಲಲ್ಲಿರೋದು POP. ಸೊ ಅದೇನೋ ಜೂಮರ್ಗೆ ಹಾಕಿದ್ದಾರೆ ನೋಡಿ, ಉದ್ದಕ್ಕೆ. ಅದೇನೋ ಹಾಕಿದರೆ ಪಾಸಿಟಿವ್ ಎನರ್ಜಿ ಬರುತ್ತಂತೆ, ನನಗೂ ಗೊತ್ತಿಲ್ಲ, ಅವ್ರು ಹೇಳಿದ ಮೇಲೇ ಗೊತ್ತಾಗಿದ್ದು. ಸೊ POP ಮಾತ್ರ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಇದು TV ಶೋಕೇಸು. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟಿವಿಗೆಲ್ಲ ಸ್ಪೇಸಿಯಸ್ ಆಗಿ TV ಎಲ್ಲ ಅಳತೆ ತೊಗೊಂಡು ಆ ಥರ ಅಳತೆ ಮಾಡಿದ್ದಾರೆ. ಸೊ ಇದು ರಾಮ ಮಂದಿರು, ಅಲ್ಲಿಂದ ತರಿಸಿದಿರೋದು, ಅಯೋಧ್ಯೆಯಿಂದನೇ ಬುಕ್ ಮಾಡಿಸಿ ತರಿಸಿರೋದು ಇದನ್ನು, ರಾಮ್ ಫೋಟೋ. ಸೊ ನಮ್ಮ ಮಾಮ ರಾಮನ ಭಕ್ತ. ಆಮೇಲೆ TV ಇವೆಲ್ಲ ಶೋಕೇಸ್ ಗಿಡ ಹಾಕಿದ್ದಾರೆ. ಇವೆಲ್ಲ ಆರ್ಟಿಫಿಷಿಯಲ್ ಗಿಡಗಳು. ಇವನ್ನೆಲ್ಲ ಮೈಸೂರಲ್ಲಿ ತೊಗೊಂಡಿರೋದು ನಮ್ಮ ಅಕ್ಕ. ಆಮೇಲೆ ಇವ್ರು ನಮ್ಮ ಅಜ್ಜಿ ತಾತ, ನಮ್ಮನ್ನು ಸಾಕಿ ಸಲಿಸಿ ಓದಿಸಿ ಮದುವೆ ಮಾಡಿ ಕೊಟ್ಟಿರೋದು ಇವರೇನೆ. ಇವ್ರದ್ದು ಋಣ ನಾವು ಎಷ್ಟು ಜನ್ಮ ಎತ್ತು ಬಂದ್ರೂ ತೀರ್ಸೋಕ್ಕಾಗಲ್ಲ. ಅಂದರೆ ನಮ್ಮ ಅಜ್ಜಿ ತಾತ ಅಂದರೆ ನಮ್ಮ ಅಮ್ಮನ ಅಪ್ಪ ಅಮ್ಮ, ಅವರು ನಮ್ಮ ಅಜ್ಜಿ ತಾತ. ಸೊ ಈ ಕಡೆ ಇದು ಡೈನಿಂಗ್ ಹಾಲ್ಗೆ ಎಂಟ್ರೆನ್ಸ್ ಇದು. ಸೊ ಈ ದೇವರು ಬಂದ್ಬಿಟ್ಟು ಭುವನೇಶ್ವರಿ ಅಂತ, ತುಂಬ ಪವರ್ಫುಲ್ ದೇವರು ಅದು. ಸೊ ನಮ್ಮೂರಿಗೆ ಹತ್ರ ಆಗುತ್ತೆ, ಬಾಗಲಕೋಟೆಗೆ ಹತ್ರ ಆಗುತ್ತೆ. ಸುರಗಿರಿ ಅಂತ ಆ ಊರದಲ್ಲಿದೆ ದೇವರು. ಸುರಗಿರಿ ಬೆಟ್ಟ ಅಂತ ಕರೀತಾರೆ. ಆ್ಯಕ್ಚುಲಿ ಊರು ಕುಂದರ್ಗಿ, ಸುರಗಿರಿ ಬೆಟ್ಟ ಅಂತ ಬೆಟ್ಟದಲ್ಲಿದೆ ದೇವರು. ಇದು ಡೈನಿಂಗ್ ಹಾಲಲ್ಲಿ ಅವರು ಫ್ರಿಡ್ಜ್ ಇಟ್ಟಾಗೆ ಸ್ಪೇಸ್ ಮಾಡಿದ್ದಾರೆ. ಸೊ ಅದು ಚೆನ್ನಾಗಿದೆ. ಡೈನಿಂಗ್ ಹಾಲಿಂದ ಈ ಕಡೆ ಸ್ಟ್ರೈಟ್ ನೋಡಿ, ಅವ್ರು ನಮ್ಮ ಮಾವ ಇವಾಗ ಎದ್ದಿದ್ದಾರೆ, ಅಲ್ಲಿ ಉಜ್ತಾ ಇದ್ದಾರೆ. ನಾನು ಬೆಳಗ್ಗೆ ವಿಡಿಯೋ ಮಾಡ್ತಾಯಿದ್ದೆ. ಊರಿಗೆ ಹೋಗ್ಬೇಕಿತ್ತು, ನಮ್ಮೂರಿಗೆ ಬಾಗಲಕೋಟೆಗೆ. ಅಲ್ಲಿಂದ ಮತ್ತೆ ತಿರ್ಗಾ ನೈಟ್ ಬೆಂಗಳೂರಿಗೆ ಹೋಗಬೇಕಿತ್ತು. ಸೊ ಹಂಗಾಗಿ ನಾನು ಬೆಳಗ್ಗೆನೇ ವಿಡಿಯೋ ಮಾಡ್ತಾಯಿದ್ದೆ. ಸೊ ಈ ಕಡೆ ಇದು ಕಾಮನ್ ಬಾತ್ರೂಮು. ಸೊ ಚೆನ್ನಾಗಿದೆ ಇದು ಕಾಮನ್ ಬಾತ್ರೂಮು, ಅಲ್ಲೇ ಪಕ್ಕದಲ್ಲಿ ಆಗಿದ್ದಾವೆ ಅವು. ಸೊ ಚೆನ್ನಾಗಿದೆ ಕಾಮನ್ ಬಾತ್ರೂಮು. ಈ ಕಡೆ ಇಲ್ಲಿ ಬಾತ್ರೂಮಲ್ಲಿ ಸೋಪು, ಶಾಂಪೂ ಅದು ಇದು ಇಟ್ಕೊಳ್ಳೋಕ್ಕೆ ಸ್ಪೇಸು. ಈ ಕಡೆ ಇದು ಮಾಸ್ಟರ್ ಬೆಡ್ರೂಮ್ದು ಅಟ್ಯಾಚ್ಡ್ ಬಾತ್ರೂಮ್. ಇದು ಬಾತ್ರೂಮ್ ಪ್ಲಸ್ ಟಾಯ್ಲೆಟ್ ಎರಡೂ ಇದೆ. ಸೊ ಇದು ಬಾತ್ರೂಮಲ್ಲಿ ಅದು ಮಾಮೂಲಿ ಸೋಪು ಅದು ಇದು ಇಟ್ಕೊಳ್ಳೋಕೆ ಸ್ಪೇಸ್ ಮಾಡಿರ್ತಾರಲ್ವ, ಅದು ಇದು ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ. ಸೊ ಈ ಕಡೆ ಇದು ಡೋರ್ ಹಿಂದೆ ಒಂದು ಚಿಕ್ಕದ ವಾರ್ಡ್ರೋಬ್ ಮಾಡಿದ್ದಾರೆ. ಮಕ್ಕಳು ಸಿರಪ್ಪು, ಆಮೇಲೆ ಏನು ಬೇಕು ಚಿಕ್ಕದು ಇರ್ತಾವಲ್ಲ ಐಟಮಲ್ಲಿ ಸ್ಟೋರ್ ಮಾಡ್ಕೊಳ್ಳೋಕೆ ಮಾಡಿದ್ದಾರೆ. ಅದೇ ಚೆನ್ನಾಗಿದೆ, ಸ್ಪೇಸ್ನ ವೇಸ್ಟ್ ಮಾಡಿಲ್ಲ ಅವರು, ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅಂದರೆ ಅದು ಡೋರು ಓಪನ್ ಮಾಡಿದಾಗ ಗೊತ್ತಾಗಲ್ಲ, ಕ್ಲೋಸ್ ಮಾಡ್ತೀವಲ್ಲ ಈ ಕಡೆಯಿಂದ, ಅವಾಗ ಗೊತ್ತಾಗುತ್ತೆ ಅದಲ್ಲಿದೆ ಅಂತ ವಾರ್ಡ್ರೋಬು. ಸೊ ಇದು ಮಾಸ್ಟರ್ ಬೆಡ್ರೂಮಲ್ಲೇ POP ನೋಡಿ, POPನೂ ಮಾಡಿದ್ದಾರೆ. ಅದು ಚೆನ್ನಾಗಿದೆ. ಎಲ್ಲ ಒಂದು ಕಡೆನೂ ಬಿಟ್ಟು ಎಲ್ಲ ಕಡೆನೂ POP ಮಾಡಿದ್ದಾರೆ. ಸೊ ಇದು ಬೆಡ್ ಕಾಟು, ಫಿಕ್ಸ್ ಕಾಟ್ ಇದು. ಸೊ ಇಲ್ಲೇ ಬಂದು ರೆಡಿ ಮಾಡಿದ್ದಾರೆ ಫರ್ನಿಚರ್ಸ್ನೆಲ್ಲ. ಸೊ ಚೆನ್ನಾಗಿದೆ, ಮೂವೇಬಲ್ ಕಾಟ್ ಅಲ್ಲ, ಅದು ಫಿಕ್ಸ್ ಕಾಟು. ಆಮೇಲೆ ಇದು ಸ್ಲೈಡಿಂಗ್ ವಾರ್ಡ್ರೋಬ್ ಇದೆ, ಸ್ಲೈಡ್ ಮಾಡ್ಬೋದು.
ಚೆನ್ನಾಗಿದೆ. ಅದು ಮಾತ್ರ ಕಲರ್ ಚೆನ್ನಾಗಿದೆ. ಈ ವಾರ್ಡ್ರೋಬ್ ಕಲರ್ ಚೆನ್ನಾಗಿದೆ ಮಾಡಿದ್ದಾರೆ. ಇದು ಡ್ರೆಸ್ಸಿಂಗ್ ಮಿರರ್ ಚೆನ್ನಾಗಿದೆ, ದೊಡ್ಡದಾಗಿದೆ ಮಿರರ್, ನೋಡ್ಕೋಬೋದು. ನೋಡಿ ಎಲ್ಲ ಅವ್ರ ಮಕ್ಕಳೇ ಇದಾವೆ ಐಟಮ್, ಎಲ್ಲಿ ನೋಡಿದ್ರೆ ಮಕ್ಕಳು ಕಾಣಿಸ್ತವೆ. ಇಬ್ಬರಲ್ವ ಟ್ವಿನ್ಸ್ ಅವ್ರಿಗೆ, ಸೊ ಹಿಂಗಾಗಿ ಅವ್ರಿಗೆ ಅವ್ರದ್ದೇ ಕಾಣಿಸುತ್ತೆ ಎಲ್ಲನೂ. ಇದು ಮೇಲ್ಗಡೆ ಸ್ಟೋರ್ ಮಾಡ್ಕೊಳಕ್ಕೆ ಆರ್ಡ್ರ್ ಮಾಡ್ಕೊಂಡಿದ್ದಾರೆ. ಸೊ ನಾನು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಓಪನ್ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ. ಸೊ ಮತ್ತೆ ಈ ಕಡೆ ನಮ್ಮ ಅಕ್ಕನ ಬಟ್ಟೆ ಇತ್ತು ತೋರ್ಸೋಣ ಅಂದರೆ ಓಪನ್ನೇ ಆಗಲಿಲ್ಲ. ಸೊ ಈ ಕಡೆ ನಮ್ಮ ಮಾಮನ ಬಟ್ಟೆ ಇದೆ, ತೋರಿಸ್ತೀನಿ ರೀ. ಅದು ಆ ಕಡೆ ಓಪನ್ ಮಾಡಿ ಬನ್ನಿ ತೋರಿಸ್ತೀನಿ. ಓಪನ್ ಮಾಡಿ ನಮ್ಮ ಮಾಮನ ಬಟ್ಟೆ ನೋಡಿ, ಅಲ್ಲಿನೂ ಸ್ಪೇಸ್ ಇದೆ. ಅವರು ಏನೋ ಚಿಕ್ಕದಾಗಿ ಸ್ಟೋರ್ ಮಾಡ್ಕೊಂಡಿದ್ದಾರೆ, ಅದನ್ನೇ ನಾನೇನು ಓಪನ್ ಮಾಡಲಿಲ್ಲ. ಇದು ನೋಡಿ, ಇವೆಲ್ಲ ನಮ್ಮ ಮಾಮನ ಬಟ್ಟೆಗಳು. ಸೊ ಈ ಥರ ಇಟ್ಟಿದ್ದಾರೆ ಅವರು. ಈ ಕಡೆ ಬಂದೆ ಮಿರರ್ ತೋರಿಸ್ತೀನಿ ಬರೀ ಇನ್ನೊಂದು ಸರಿ. ಈ ಕಡೆಯಿಂದ ಡೈರೆಕ್ಟ್ ತೋರಿಸಿದ್ರೆ ಕಿಚನ್ ಕಾಣಿಸುತ್ತೆ ನೋಡಿ. ನಮ್ಮ ಅಕ್ಕ ಕಿಚನ್ ಕ್ಲೀನ್ ಮಾಡ್ತಿದ್ದಾರೆ, ನಾನು ವಿಡಿಯೋ ಮಾಡ್ಕೊತಿದ್ದೀನಿ ಅಂದ್ಬಿಟ್ಟು. ಇವ್ರು ನೋಡಿ ನಮ್ಮ ದೊಡ್ಡಮ್ಮ, ನಮ್ಮ ಮಮ್ಮಿ ಅಕ್ಕ. ಸೊ ಇವ್ರ ಮಗಳೇ, ಇವ್ರು ನಮ್ಮ ಅಕ್ಕ. ನಮ್ಮ ಮಾಮ ಬಂದರೆ ನಮ್ಮ ಮಮ್ಮಿ ತಮ್ಮ, ಸೋದರ ಮಾವ. ಸೊ ಇದು ದೇವ್ರ ಮನೆ. ದೇವ್ರ ಪೂಜೆ ಅಂದರೆ ನಮ್ಮ ಅಕ್ಕನಿಗೆ ತುಂಬ ಇಷ್ಟ. ಸೊ ಇನ್ನೂ ಬೆಳಗ್ಗೆ ಪೂಜೆ ಮಾಡಿರಲಿಲ್ಲ, ನಾನು ಬೇಗನೆ ವಿಡಿಯೋ ಮಾಡ್ಕೊತಾ ಇದ್ನಲ್ವ. ಸೊ ಇನ್ನೂ ಪೂಜೆ ಆಗಿರಲಿಲ್ವ ದೇವ್ರದ್ದು. ಸೊ ಹಂಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಇದು ಮತ್ತು ಆಮೇಲೆ ದೇವ್ರ ಮನೆ ಡೋರ್ಗೆ ಇದು ಶಿವನ ಫೋಟೋ ಹಾಕಿದ್ದಾರೆ. ಬಿಜಾಪುರಲ್ಲಿ ಶಿವಗಿರಿ ಅಂತ ಇದೆ, ಅದು ಆ ಫೋಟೋ ಅದು. ಸೊ ಇದು ಚಿಕ್ಕದಾಗಿ ಒಂದು ಸ್ಟೋರೇಜ್ ವಾರ್ಡ್ರೋಬ್ ಥರ ಮಾಡ್ಕೊಂಡಿದ್ದಾರೆ. ದೇವ್ರದ್ದು ವಿಭೂತಿ, ಕುಂಕುಮ, ಅರಿಶಿನ, ಆಮೇಲೆ ಬುಕ್ಸು ಸ್ಟೋರ್ ಮಾಡ್ಕೊಳಕ್ಕೆ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ, ಪ್ಲ್ಯಾನ್ ಮಾಡಿದ್ದಾನೆ. ಈ ಕಡೆ ಇನ್ನೊಂದು ಬೆಡ್ರೂಮ್, ಇದು ಮಕ್ಕಳದ್ದು ಬೆಡ್ರೂಮು. ನಮ್ಮಮ್ಮ ಅಂದರೆ ನಮ್ಮ ದೊಡ್ಡಮ್ಮ ಎಲ್ಲ ಎತ್ತಿಡ್ತಾ ಇದ್ದಾರೆ. ಇವಳು ನೋಡಿ ಅಕ್ಕನ ಮಗಳು ಚಿಕ್ಕವಳು, ಟ್ವಿನ್ಸಲ್ಲಿ ಚಿಕ್ಕವಳು ಇವಳು. ಏನೋ ಮುನಿಸ್ಕೊಂಡಿದ್ದಾಳೆ, ಅದಕ್ಕೆ ಟವೆಲು ಸಾಮಾನು ಎಲ್ಲ ಎಸ್ತಿದ್ಬಿಟ್ಟಿದ್ದಾಳೆ. ಸೊ ಇದೆಲ್ಲ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿದೆ. ಆಮೇಲೆ ಇದು POP, ಬೆಡ್ರೂಮಲ್ಲೂ POP, ಎಲ್ಲ ಕಡೆನೂ ಮಾಡಿಸಿದ್ದಾರೆ ನಮ್ಮ ಮಾಮ POPನ, ಚೆನ್ನಾಗಿ ಮಾಡಿಸಿದ್ದಾರೆ. ಫ್ರೆಂಡ್ಸ್, ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ ನನ್ನ ವಿಡಿಯೋನ. ಬನ್ನಿ ಈ ಕಡೆ ಅದು ತೋರಿಸಿರ್ಲಿಲ್ವಲ್ಲ POPನ, ಡೈನಿಂಗ್ ಹಾಲಲ್ಲಿರೋದು. ಸೊ POP ತೋರಿಸ್ತಾ ಇದ್ದೀನಿ ನೋಡಿ, ಇದು ಡೈನಿಂಗ್ ಹಾಲ್ POP. ಆ ಕಡೆ ಡೈನಿಂಗ್ ಹಾಲಿಂದ ಕಿಚನ್. ಬನ್ನಿ, ಹೆಣ್ಮಕ್ಕಳ ಪ್ರೀತಿಯ ಜಾಗ ಕಿಚನ್. ಸೊ ಕಿಚನ್ ತುಂಬ ಚೆನ್ನಾಗಿ ಪಿಂಕಿ ಕಿಚನ್. ನಮ್ಮ ಮಕ್ಕಂಗೆ ರೇಗಿಸ್ತಾ ಇರ್ತೀನಿ ಪಿಂಕಿ ಕಿಚನ್ ಅಂತ, ಯಾಕೆ ಪಿಂಕ್ ಕಲರ್ ಕಾಂಬಿನೇಷನಿಂದ ಮಾಡಿಸಿದ್ದಾರೆ ವಾರ್ಡ್ರೂಮ್ನೆಲ್ಲ. ಚೆನ್ನಾಗಿದೆ ಎಲ್ಲ ವಾರ್ಡ್ರೂಬು. ಇದೆಲ್ಲ ಸ್ಪೇಸಿಯಸ್ ಇದೆ ತುಂಬ. ಕಿಚನಲ್ಲಿ ತುಂಬ ಸ್ಪೇಸಿಯಸ್, ತುಂಬ ಚೆನ್ನಾಗಿದೆ. 4 ಒಲೆ ಸ್ಟವ್ ಇದು. ಸೊ ಇದು ಚಿಮ್ನಿ, ಅದು ಚೆನ್ನಾಗಿದೆ ಚಿಮ್ನಿ. ಕಿಚನ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಸ್ಟೋರೇಜ್ ನಾನೇನು ಓಪನ್ ಮಾಡಿಲ್ಲ, ಸೊ ಹಂಗಂಗೆ ತೋರಿಸ್ತಾ ಇದ್ದೀನಿ. ಸೊ ನನಗೂ ಟೈಮ್ ಇರಲಿಲ್ಲ ಓಪನ್ ಮಾಡೆಲ್ಲ ತೋರ್ಸೋಕ್ಕೆ. ನೋಡಿ, ಅವರೆಲ್ಲ ಮಣ್ಣಿನ ಮಡಿಕೆಯಲ್ಲಿ ನೀರು ಕುಡಿಯೋದು. ಸೊ ಎಷ್ಟೇ ಫ್ರಿಡ್ಜ್ ಇದ್ರೆ ಏನಿದ್ರು ಹಳೆ ಕಾಲ ಸಂಪ್ರದಾಯನೇ ಪಾಲಿಸ್ತಾರೆ. ಆ್ಯಕ್ಚುಲಿ ಅದು ಹೆಲ್ತಿಗೆ ಒಳ್ಳೆಯದು, ಹಾಗೆ ಕುಡಿಬೇಕು, ಮಡಿಕೆ ನೀರೇ ಕುಡಿಬೇಕು. ಸೊ ಇದು ಮೇಲ್ಗಡೆ ಎಲ್ಲ ಇದು ಸ್ಟೋರೇಜ್ಗೆ ಅಂತ ಮಾಡ್ಕೊಂಡಿದ್ದಾರೆ, ಸ್ಟೋರ್ ಮಾಡಿದ್ದಾರೆ. ನೆಕ್ಸ್ಟ್ ಟೈಮ್ ಹೋದಾಗ ಎಲ್ಲ ಓಪನ್ ಮಾಡಿ ತೋರಿಸ್ತೀನಿ. ಸದ್ಯಕ್ಕೆ ಹಂಗೆ ಕ್ಲೋಸ್ ಇದೆ, ಹಂಗೆ ತೋರಿಸ್ತಾ ಇದ್ದೀನಿ. ಚೆನ್ನಾಗಿದೆ. ಈ ಕಡೆ ಕಿಚನಿಂದ ಈ ಕಡೆ ಔಟ್ಸೈಡ್ ಡೈನಿಂಗ್ ಹಾಲಿಂದನೇ ಔಟ್ಸೈಡ್ ಹೋಗೋ ಜಾಗ. ಈ ಕಡೆ ಇದು ಪಾತ್ರೆ ತೊಳೆಯೋಕ್ಕೆ, ಈ ಕಡೆ ಬಟ್ಟೆ ತೊಳೆಯೋಕ್ಕೆ ಮಾಡಿದ್ದಾರೆ. ಬಟ್ಟೆ ತೊಳೆಯೋದು, ಟಾಯ್ಲೆಟ್ದು, ಆಮೇಲೆ ಸ್ಟೋರೇಜು. ಫ್ರೆಂಡ್ಸ್, ಅಷ್ಟಕ್ಕೆ ನಾನು ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.